वॉइस ऑफ ಗುಲ್ಬರ್ಗಕ್ಕೆ ಸ್ವಾಗತ. ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವ ಸುಕ್ಷೇತ್ರ ಕೊಂಚೂರ್ ಚಿತ್ತಾಪುರ್ ಜಿ ಕಲಬುರ್ಗಿ. ಭಕ್ತಾದಿಗಳೇ, ಪ್ರತಿ ವರ್ಷದಂತೆ ಈ ವರ್ಷವೂ ಕೊಂಡು ಶ್ರೀ ಹನುಮಾನ್ ಜಾತ್ರಾ ಮಹೋತ್ಸವವು ಕೆಳಗೆ ಕಾಣಿಸಿದೆ. ಕಾರ್ಯಕ್ರಮಗಳಂತೆ ಟ್ರಸ್ಟ್ ವತಿಯಿಂದ ವಿಜೃಂಭಣೆಯಿಂದ ಜರುಗಲಿದೆ. ಈ ಕಾರ್ಯಕ್ರಮಕ್ಕೆ ನಾಡಿನ ಹರ ಗುರುಚರ ಮೂರ್ತಿಗಳು, ಸಾಹಿತ್ಯಗಳು, ರಾಜಕೀಯ ಮುಖಂಡರು ಹಾಗೂ ಕಲಾವಿದರು ಆಗಮಿಸಲಾಗಿದ್ದಾರೆ ಮತ್ತು ಈ ವರ್ಷ ಎತ್ತುಗಳ ಸಂತೆ ದೊಡ್ಡ ಪ್ರಮಾಣದಲ್ಲಿ ಜರುಗಲಿದೆ. ಈ ಶುಭ ಸಂದರ್ಭದಲ್ಲಿ ತಾವೆಲ್ಲ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ದರ್ಶನ ಪಡೆದು ತೀರ್ಥ ಪ್ರಸಾದ ಸ್ವೀಕರಿಸಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿ ಈ ಕೆಳಕಂಡ ಎಲ್ಲ ಕಾರ್ಯಕ್ರಮಗಳನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಹನುಮಂತ ದೇವರ ಬದ್ರಿಕಾಶ್ರಮದೊಳಗೆ ವೇದವ್ಯಾಸ ದೇವರ ಬದಿಗೆ ನಿಂತು ಕರವ ಮುಗಿದು ಪ್ರಾರ್ಥನೆ ಮಾಡುತ್ತಾರೆ. ಸ್ವಾಮಿ ಆಜ್ಞೆ ಮಾಡಬೇಕು, ಹಾಗೆ ಆಜ್ಞೆ ಮಾಡಬೇಕಂದ ಆಕ್ಷಣೆ ಹೋಗಿ ಕೊಂಚೂರೊಳಗೆ ರಾಮದೇವರು ಯಜ್ಞ ಮಾಡಿ ಸ್ಥಳ ನಾನು ಅಲ್ಲಿ ಹೋಗು ನೀನು ಅಂತ ಹೇಳಿ ಹಾಗೆ ಆ ವೇದವ್ಯಾಸ ದೇವರ ರಾಮದೇವರ ಆಜ್ಞೆ ಪ್ರಕಾರವಾಗಿ ಚಂದ್ರ ಪಂಢರಪುರಕ್ಕೊಂದು ಪಾಂಡವರ ದರ್ಶನ ಮಾಡಿಕೊಂಡು ನರಬೋಳಿ ಕ್ಷೇತ್ರಕ್ಕೆ ಬರ್ತಾರೆ. ಭೀಮಾನದಿ ದಂಡಿಯಲ್ಲಿ ಅಲ್ಲಿ ಬಂದಾಗ ಅಲ್ಲಿ ಅದಕ್ಕೆ ರಜಕರು ಲಾಂಡಾಪುರವರು ಅವನಕ್ಕೆ ಹೆಸರು ಬಂದು ಬಟ್ಟಿ ಉಯ್ಲಿ ಹತ್ತಾಡೋದಕ್ಕೆ ಆಗ ಸ್ವಪ್ನ ಆಯಿತು. ನನಗದಕ್ಕೆ ಬಂದು ಕರ್ಕೊಂಡು ಹೋಗ್ರಿ ನೀವು ಒಂದು ಆ ಕ್ಷಣ ಚಟ್ಟೆ ಅಮಾವಾಸ್ಯೆ ದಿವಸ ಅವರು ಹೋಗ್ತಾರೆ. ಅಲ್ಲಿ ಹೋದ ಆ ಕ್ಷಣಕ್ಕೆ ಅಲ್ಲಿ ಹೊರಡು ಚಿಟ್ಟೆ 12 ಗಂಟೆ ಮಧ್ಯಾಹ್ನ 12 ಗಂಟೆ ನೋಡೋದ್ರೊಳಗಾಗಿ ಪ್ರಾಣದೇವರು ಹನುಮದೇವರು ಕಾಣಿಸಿದ್ರು. ಆ ಹನುಮದೇವರು ಇದಕ್ಕೆ ಬಂಡಿ ಒಳಗೆ ಕಟ್ಕೊಂಡು ಇಲ್ಲಿ ಬರಬೇಕಾದ್ರೆ ಇಲ್ಲಿ ಕೀಲು ಮುರಿತು. 2 ಎತ್ತು ಎಳಿಲಿಲ್ಲ, 4 ಎತ್ತು 16 ಎತ್ತು ಬಿಟ್ಟರು ಸ್ಥಳ ಕದಲಿಲ್ಲ. ಹಾಗೆ ನಾನು ರಾತ್ರಿ ಸ್ವಪ್ನದೊಳಗೆ ನನಗೆ ರಾಮದೇವರು ಯಜ್ಞ ಮಾಡಿದ ಸ್ಥಳ ಅದ, ರಾಮದೇವರು ಯಜ್ಞ ಮಾಡಿದ ಜಾಗ ಅದ, ಅದಕ್ಕೆ ನನಗೆ ವೇದವ್ಯಾಸ ಇಲ್ಲೇ ಇರ್ಲಿಕ್ಕೆ ನನಗೆ ಅಪ್ಪಣೆ ಅದ, ಅದಕ್ಕೆ ನನಗೆ ಬಿಟ್ಟು ಹೋಗಿ ಇದೇನು ಅಂತ ಹೇಳಿ ಅಂತ ಹಾಕಿದಕ್ಕೆ ಆಗಲಿ ಅಂತ ಹೇಳಿ ಹಾಗೆ ನನಗೆ ಇದು ಮಾಡಿ ಅವ್ರನಕ್ಕೆ ಇದು ಮಾಡ್ತಾರೆ. ಈಗ ಪ್ರಾಣದ ಹನುಮಂದೇವ್ರು ತೊಗೊಂಡು ಹೋಗ್ತಾರೆ. ಹೋದ್ಮೇಲೆ ಅದಕ್ಕೆ ಇವಿಗನಕ್ಕೆ ಇದು ಭಗವಂತನ ಆಗ ಇಂದು ಜಯತೀರ್ಥರು ಮೊಳಖೇಡು ಜಯತೀರ್ಥರು ಅದಕ್ಕೆ ಪ್ರತಿಷ್ಠಾಪನೆ ಮಾಡಿದರು. ಹಾಗೆ ಮಾಡಿ ಒಬ್ಬ ಯಾರೋ ಇದು ಮಾಡಿ ಅದಕ್ಕೆ ಹೇಳಿದ್ರಂತ ಆದ ಕಾರಣ ಅದಕ್ಕೆ ಹೇಳಿದರು. ಹಾಗೆ ನಾನು ಇದು ಒಂದು ಪುಷ್ಕರಣಿ ತೋರಿಸು, ಈ ಪುಷ್ಕರಣಿ ಇದು ಮಾಡಿದ್ರೆ ಅದಕ್ಕೆ ಬದ್ರಿಕಾಶ್ರಮ ಸ್ನಾನ ಮಾಡಿದ ಪುಣ್ಯ ಹಿಂದಕ್ಕೆ ಹಾಡ್ತಿದ್ರು. ಕಾಶಿಗೆ ಹೋಗ್ಲಿಕ್ಕೆ ಎಷ್ಟೊಂದು ಹೊರದಾರಿ ತಾಸೊತ್ತಿನಾದಿ ಕೊಂಚೂರಲ್ಲಿ ಭಾಗೀರಥಿ ಬಂದು ನೆಂದಾಳ, ಅದಕ್ಕೆ ಪುಷ್ಕರಣಿ ಭಾಗೀರಥಿ ಅಂತ ಇದು ಮಾಡಿದರು. ಅದಕ್ಕೆ ಅವರಿಂದ 600 ವರ್ಷ ಹಿಡ್ಕೊಂಡು ಇದನ್ನು ಜಯತೀರ್ಥ ಪ್ರತಿಷ್ಠಾಪನೆ ಜಯತೀರ್ಥ ಕರಾರ್ಚಿತ ಇದು ಆದ ಕಾರಣ ಮುಂದಕ್ಕೆ ಎಲ್ಲೋ ಇದು ಮಾಡ್ಕೊಂಡು ಅವರ ಅನುಯಾಯಿಗಳಾದಂಥ ಪೀಠಾಧಿಪತಿಗಳಾದಂಥ ಸತ್ಯಾತ್ಮ ತೀರ್ಥಕ್ಕೆ ಪುನಃ ಪ್ರತಿಷ್ಠಾಪನೆ 17ನೇ ವರದಂತೆ ಉತ್ಸವ. ಅದಕ್ಕೆ ಇವತ್ತೇ ಯಾಕೆ ಮಾಡಬೇಕು ನಾವು ಹನುಮಂತ ತ್ರಯೋದಶಿ ಏನೇ ಈ ವಾಹನದ ಏನು ಮುಖ್ಯ ಎಲ್ಲರೂ ಮಾಡ್ತಾರಲ್ಲ ಯಾಕೆ ಅಂದ್ರೆ ಇವತ್ತು ಏನದ ಎಲ್ಲರೂ ಹನುಮಂದೇವರಿಗೆ ಅದಕ್ಕೆ ಇದು ಮಾಡ್ರಿ. ಎಲ್ಲರೂ ಹಿಂದೆ ಅದಕ್ಕೆ ರಾವಣನಕ್ಕೆ ಸೀತಾ ಒಯ್ದರು ಹೋದ ಆ ಕ್ಷಣಕ್ಕೆ ಹಾಗೆ ಮುಂದೆ ಹ್ಯಾಂಗ ಲಂಕಾಕ್ಕೆ ಯಾರು ಹೋಗ್ತಾರೆ ಸುದ್ದಿ ಬಂತು, ಎಲ್ಲರೂ ಮುಟ್ಲಿಕ್ಕೆ ಸಾಧ್ಯ ಇಲ್ಲ. 150 ಯೋಜನೆ ಅಂತ ಹೇಳಿದ್ರು. ಕೊನೆಗನಕ್ಕೆ ನಾ ಹೋಗ್ತೀನಿ ಅಲ್ಲಿಲ್ಲ ಹನುಮದೇವರು ರಾಮದೇವರ ಅನುಗ್ರಹ ಇದ್ರೆ ನಾ ಹೋಗ್ತೀನಿ, ಅವ್ರ ಅನುಗ್ರಹ ಇದ್ರೆ ನಾಗ್ತಂದು ಆವಾಗ ಹೋಗ್ಲಿ ಎಲ್ಲರೂ ಕೂಡ ಹನುಮದೇವರಿಗೆ ಇವತ್ತಿನ ದಿವಸನಕ್ಕೆ ಆ ಹನುಮದೇವ್ರಿಗೆ ಹೋದ್ರು. ಅದಕ್ಕೆ ನಾವು ಕೂಡ ಧ್ವಜಾರೋಹಣ ಹನುಮಂತ ಅಂದ್ರೆ ಅವ್ರು ಇದು ಮಾಡಿದ್ರು. ಎಷ್ಟನೇ ಜಾತ್ರೆ ಇದು ಎಷ್ಟನೇ ಜಾತ್ರೆ ಯಾವುದು ಇದು 600 ಹಿಟ್ಕೊಂಡು ಬಂದದ್ದು 600 ವರ್ಷ ಇದು ಪ್ರತಿಷ್ಠಾಪನೆ ಮಾಡಿದ್ದು 17ನೇ ವರದಂತೆ. ಇವತ್ತು ಐತಾರ, ನಾಳೆ ಗಜವಾಹನ, ಮಂಗಳವಾರ ದಿನ ಮಂಗಳವಾರ ರಥೋತ್ಸವ. ರಥೋತ್ಸವ ಅಂದ್ರೆ ಅದು ಯಾಕೆ ಮಾಡ್ಬೇಕು ರಥ ಅವಾಗ ಹನುಮಂತ ದೇವರು ಇವತ್ತನಕ್ಕೆ ಹೋಗಿ ರಥೋತ್ಸವಕ್ಕೆ ಯಾವ್ಯಾವ ಊರಿಂದ ಬಂದು ಬರ್ತಾರೆ ಇಲ್ಲಿ ದರ್ಶನಕ್ಕೆ ಎಲ್ಲ ಪ್ರಾಂತದಲ್ಲಿ ಎಲ್ಲ ಕಡೆ ಆಂಧ್ರ, ಮಹಾರಾಷ್ಟ್ರ, ತೆಲಂಗಾಣ ಎಲ್ಲ ಆಂಧ್ರದಲ್ಲಿ ಎಲ್ಲರೂ ನಾಸಿಕ, ಬಾಂಬೆ ಎಲ್ಲ ಬೆಂಗಳೂರು, ಮೈಸೂರು, ಮದ್ರಾಸ್, ಚೆನ್ನೈ ಇಲ್ಲಿ ಕೊಂಚೂರು ಹನುಮಾನ್ ಬಹಳ ಪವಾಡಿದೆ. ಬಹಳ ಪವಾಡ ಅಂತ ನಾನು ಕೇಳ್ದೆ. ನಾನು ಇಲ್ಲಿ ಯಾಕೆ ರಾಮದೇವರು ಯಜ್ಞ ಮಾಡಿದ ಸ್ಥಳ ಶಿವಲಿಂಗ ಸಾಕ್ಷಿ ಇಲ್ಲಿ ಅಲ್ಲಿ ಶ್ರೀ ರಾಮದೇವರು ಇದು ಮಾಡಿದ ಸ್ಥಳ ಇದು. ಅದಕ್ಕೆ ಈ ಮಹಿಮಾ ಯಾಕಂದ್ರೆ ರಾಮದೇವರು ಅನುಗ್ರಹ ಯಜ್ಞ ಮಾಡಿದ ಸ್ಥಳ ಅದಕ್ಕೆ ಮಹಿಮಾ ದೊಡ್ಡ. ಆ ಮಹಿಮದಿಂದ ಹಾಗೆ ಅಲ್ಲಿ ರಾಮದೇವ ಇದಾದ ಸ್ಥಳ ಇಲ್ಲಿ ಚಂದಮ್ಮ ಮತ್ತನಕ್ಕೆ ಹಾಗೆ ಇದು ಎಳ್ಳಮ್ಮ ಮತ್ತನಕ್ಕೆ ವೀರಭದ್ರೇವರು ಎಲ್ಲ ಶರಣು ಸಾಧು ಸಂತರು ಪುಣ್ಯಭೂಮಿ ಇದು. ಈ ಪುಣ್ಯಭೂಮಿ ಸಲ ಕೊಂಚೂರು ನೋಡಿದ್ರೆ ಇನ್ನೊಮ್ಮೆ ನೋಡ್ಬೇಕಂತ ಆಸೆ ಆಗುತ್ತಂತ ಮಂದಿ ಅದು ಮಹಾಪುಣ್ಯ ಅದು ಹೇಳಿದ್ನಲ್ಲ. ಹಾಗೆ ನಾವ್ಯಾವ ದಿಕ್ಕಷ್ಟೇ ಅದಿಕ್ಫುಲ್ಲ ಅದು ಏನಂತ ಮಹಿಮಾ. ಈಗ ನೋಡ್ರಿ ಹಿಂದೆ 72 ಇಸ್ವಿ ಒಳಗೆ ಆಗ ಎಲ್ಲ ಕಡೆ ಬರಗಾಲ, ಇಲ್ಲಿ ಏನಿದ್ದಿಲ್ಲ, ಏನು ಬಾಯಿ ತುಂಬಿ ಎಲ್ಲರಿಗೆ ಅನ್ನ 10-20 ಕಿಲೋ ಜೋಳ ಬೆಳೆದು ಎಲ್ಲರಿಗೂ ಅನುಗ್ರಹ ಮಾಡಿ. ಅದಕ್ಕೆ ಹನುಮಂತ ದೇವರಿಗೆ ಪುಣ್ಯಭೂಮಿ ಯಾಕೆ ಇಷ್ಟೊಂದು ಇದಾಗ್ತಂದ್ರೆ ಹನುಮಂತ ದೇವರು ರಾಮದೇವರು ಯಜ್ಞ ಮಾಡಿದ್ರು. ಹನುಮಂತ ದೇವ್ರಿಗೆ ಬಂದಿಲ್ಲ ಸ್ಥಳ ಕೂತದ್ದವರು ಅವ್ರಿಗೆ ಚಿರಂಜೀವಿ ಕಿಂಪುರುಷದಲ್ಲಿ ಇದ್ದಂಥ ಅವರು ಚಿರಂಜೀವಿಗಳು. ಅದನ್ನ ಸಲ ಇಲ್ಲಿ ಈ ಮಹಿಮಾ ಯಾಕೆ ಬರಬೇಕು ಅಪೇಕ್ಷೆ ಆಗ್ತಂದ್ರೆ ಇಂಥ ದೊಡ್ಡ ಮಹಿಮಾ. ಒಂದು ಎಲ್ಲರೂ ಕೂತರು ಬರ ಹೇಳ್ತಾರೆ, ಒಂದು ಕಡೆ ಕೂತರು ವ್ಯಾಘ್ರ ಇದೆಲ್ಲ ಅಷ್ಟು ಅಲ್ಲೇ ಎಲ್ಲ ದೇಶ ಇಲ್ಲ, ಅಸೂಯೆ ಇಲ್ಲ, ಯಾವುದಿದಿಲ್ಲ. ಅದು ಭಗವಂತನ ಸನ್ನಿಧಾನ. ಕೊಂಚೂರು ದಾಸೋಗಲ ಬಹಳ ಮಹಿಮೆ ಇದೆ.
ಭಾಳ ಜನ ಹೇಳ್ತಾರೆ ಕೊಂಚೂರು ದಾಸೋಗದಲ್ಲಿ ಭಾಳ ಚಂದ ಊಟ ಸಿಗುತ್ತೆ, ಭಾಳ ಚಂದ ಎಲ್ಲ ಭಕ್ತಾದಿಗಳು ಮಾಡ್ತಾರೆ ಅಂತ ಕೇಳ್ತಾರೆ. ಅವ್ರು ನೈವೇದ್ಯ ಇಲ್ಲ, ಹನುಮಂತ ದೇವ್ರ ಪ್ರಸಾದ ನಿನ್ನ ಅಂಗಳದಲ್ಲಿ ಇಡೀ ಅನ್ನ ಹಾಕು ಅಂತ ಹೇಳಿ ನಿನ್ನ ಇದು ಮಾಡ ಭಗವಂತ ನನಗೆ ನೈವೇದ್ಯ ಆದದ್ದು. ಅವ್ರು ನನಗೆ ಪ್ರಸಾದ ಅಂತ ನಾವು ಯಾಕೆ ಬರ್ತೀವಿ, ತೀರ್ಥ ಪ್ರಸಾದ ಅವ್ರು ಅನುಗ್ರಹಂತ ನಿನ್ನ ಅಂಗಳದಲ್ಲಿ ಹಿಡಿ ಹಂಗ ಅನ್ನ ಹಾಕು, ನಿನ್ನ ಬಲ್ಲಿ ತುತ್ತ ಅನ್ನ ಹೋದ್ರೆ ಭಾಳ ರುಚಿ ಆಗ್ತದೆ ಅಂತ ಹೇಳ್ತಾರೆ. ಅದಕ್ಕೆ ದರ್ಶನ ಮಾಡೋದು. ಜಯತೆ ಕೊಂಚೂರು ಆಂಜನೇಯ ವರದಾಯ ನಮೋ ನಮಃ. ನಾನು ಪಾಂಡುರಂಗ್ ಕುಲಕರ್ಣಿ, ಪ್ರಿನ್ಸಿಪಾಲ್ ಚಿತ್ತಾಪುರ್ DAV ಓರಿಯೆಂಟ್ ಜ್ಞಾನ ಮಂದಿರ ಶಾಲೆ. ನನ್ನ ಅನುಭವದ ಪ್ರಕಾರ ನಾನು 30 ವರ್ಷದಿಂದ ಈ ಕೊಂಚೂರಪ್ಪನ ದರ್ಶನ ಮಾಡ್ತಾ ಇದ್ದೀನಿ. ನನ್ನ ವೈಯಕ್ತಿಕವಾಗಿ ನನಗೆ ಬಹಳ ಒಳಿತಾಗ್ಯದ. ನನ್ನ ಇಬ್ಬರು ಮಕ್ಕಳ ಉಪನಯನ ಇಲ್ಲೇ ಮಾಡಿದೆ ನಾನು. ನನ್ನ ಇಬ್ಬರು ಮಕ್ಕಳು ಓದಿ ಒಳ್ಳೆಯ ಹುದ್ದೆಯಲ್ಲಿ ಮಾಡ್ತಾಯಿದ್ದಾರೆ. ಪ್ರತಿ ಜಾತ್ರೆಗೆ ನಾನು ತಪ್ಪದೇ ಬರ್ತೀನಿ, ಬಂದು ಕೊಂಚೂರಪ್ಪನ ಆಶೀರ್ವಾದ ತಗೊಳ್ತೀನಿ. ಈ ಒಂದು ಸ್ಥಳ ಅತಿ ಮಹಾ ಮಹಿಮೆ ಉಳ್ಳದ್ದಾಗಿದ್ದು ಬಂದವರಿಗೆ ಇಲ್ಲಿ ಕೊಂಚೂರಪ್ಪ ವರ ಕೊಡ್ತಾನೆ ಹೊರತು ಮತ್ತೆ ಮತ್ತೆ ಬರಬೇಕು ಅಂತ ಅನ್ನಿಸ್ತದೆ ನಮ್ಗೆ. ಆ ರೀತಿ ಕೊಂಚೂರಪ್ಪನ ಮಹಿಮೆ ಸಾಕಷ್ಟು ಮಂದಿ ಇಲ್ಲಿ ಬಂದಾಗ ಹೇಳ್ತಾರೆ, ನಮಗೆ ಹಿಂಗಾಯಿತು, ನಮಗೆ ಹಂಗಾಯಿತು ಅಂತ. ಅದಕ್ಕೆ ನಮ್ಮ ಹುಡುಗ ಕೂಡ ಕೆನಡಾದಲ್ಲಿ ಕೆಲಸ ಮಾಡ್ತಾನೆ. ಕೆನಡಾದಿಂದ ಇಲ್ಲಿ ಜಾತ್ರೆ ಸಲುವಾಗಿ ಬಂದಾನ. ಅದಕ್ಕೆ ನಮಗೆ ಭಾಳ ಸಂತೋಷ ಅನ್ನಿಸ್ತದೆ. ಯಾವಾಗ ನಾವು ಕೊಂಚೂರಪ್ಪನ ದರ್ಶನ ಪ್ರತಿ ಶನಿವಾರ ಬಂದು ಕೊಂಚೂರಪ್ಪನ ದರ್ಶನ ಮಾಡ್ಕೊಂಡು ಹೋಗ್ತೀವಿ, ಅದರಿಂದ ನಮಗೆ ಭಾಳ ಒಳಿತಾಗಿದೆ. ಧನ್ಯವಾದ. ಸರ್, ನೀವು ಚಿತ್ತಾಪುರದಿಂದ ಬಂದಿದ್ದೀರಾ, ಅದು ಎಷ್ಟು ವರ್ಷದಿಂದ ಇಲ್ಲಿ ಬರ್ತಾ ಇದ್ದೀರಾ? ಯಾವಾಗ? ನಾನು 30 ವರ್ಷದಿಂದ ಚಿತ್ತಾಪುರದಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ನಾನು 30 ವರ್ಷದಿಂದ ಕೊಂಚೂರಪ್ಪನ ದರ್ಶನಕ್ಕೆ ಪ್ರತಿ ಶನಿವಾರ ಬಂದು ದರ್ಶನ ಮಾಡ್ಕೊಂಡು ಹೋಗ್ತೀನಿ ನಾನು. ನಮಗೆ ಭಾಳ ಒಳಿತಾಗ್ಯದ ಈ ಭಗವಂತನ ಪಾದದಿಂದ. ಮತ್ತು ಸರ್, ನೀವು ಈಗ ಹೇಳಿದ್ರೆ ನಿಮ್ಮ ಮಗ ಕೆನಡಾದಲ್ಲಿದ್ದಾನೆ, ಈ ಜಾತ್ರೆ ಸಲುವಾಗಿ ಮುದ್ದಾಂ ಬರ್ತಾರೆ, ಇಲ್ಲ ಏನು ಚುಟ್ಟಿ ಸಲ ಬಂದಿದ್ದಾನೆ? ಅವರು ಜಾತ್ರೆ ಸಲುವಾಗಿ ಕೆನಡಾದಲ್ಲಿ ಬಂದಿದ್ದಾನೆ. ಒಳ್ಳೆ ನಿಮ್ಮ ಪೂರ ಪರಿವಾರ ಬರುತ್ತೆ ಸರ್ ಇಲ್ಲಿ? ಹಾಂ, ನನ್ನ ಕುಟುಂಬ ಎಲ್ಲ ನನ್ನ ಕುಟುಂಬದವರು. ನನ್ನ ಮಗ ಕೆನಡಾದಿಂದ ಈ ಕೊಂಚೂರು ಜಾತ್ರೆ ಸಲುವಾಗಿ ಬಂದಾನ. ಆಮೇಲೆ ನಾವು ಸಹಕುಟುಂಬ ಸಹಪರಿವಾರ ಪ್ರತಿ ವಾರ ಬಂದು ನಾವು ಕೊಂಚೂರಪ್ಪನ ಆಶೀರ್ವಾದ ತೊಗೊಂಡು ಹೋಗ್ತೀವಿ. ನಮ್ಗೆ ಭಾಳ ಒಳಿತಾಗಿದೆ ಅದರಿಂದ. ಕೊಂಚೂರಲ್ಲಿ ಕೆನಡಾದಲ್ಲಿ ಕೊಂಚೂರು ಹನುಮಾನ ದೇವರನ್ನು ಎಂತರಂತ ತಿಳ್ಕೊಬೇಕಾಗ್ತಾರ. ಅಲ್ಲಿ ಭಾಳಷ್ಟು ನಿಮ್ಮ ಮಗ ಹೇಳ್ತಿರ್ಬೇಕಲ್ಲ, ನಮ್ಮ ಹಿಂದೂಸ್ತಾನ ಇಂಡಿಯಾದಲ್ಲಿ ನಮ್ಮ ದೇವಸ್ಥಾನ ಇದೆ ಕೊಂಚೂರು ಎಂಬುದು ಅಂದರೆ ಹೇಳಿದ್ದಿರ್ಬೇಕಲ್ಲ. ಒಬ್ಬರಿಗಲ್ಲ, ನನ್ನ ಮಗ ಅಂಬಾಸಿಡರ್ ಆಗಿಬಿಟ್ಟ ಕೊಂಚೂರು ಹನುಮಪ್ಪ. ಅವನ ಫ್ರೆಂಡ್ಸ್ ಹೇಳಿ ಅವನ ಫ್ರೆಂಡ್ಸ್ ಎಲ್ಲ ಬಂದು ಇಲ್ಲೆಲ್ಲ ಬೇಡ್ಕೊಂಡು ಎಲ್ಲರಿಗೂ ಸಿಕ್ಕದ, ಎಲ್ಲರಿಗೂ ಒಳ್ಳೆ ಆರೋಗ್ಯ ಸಿಕ್ಕದ. ಹರೇ ಶ್ರೀನಿವಾಸ, ನಾನು ಇಲ್ಲಿ ಚಿತ್ತಾಪುರ್ಲಿಂದ ಬರ್ತೀನಿ. ಇಲ್ಲಿ ನಾವು 25 ವರ್ಷ ಇಲ್ಲಿ ವಾಡಿ ಒಳಗಿದ್ದೀವಿ ಸರ್. ಅಲ್ಲಿದ್ದಾಗೂ ನಾವು ಬರ್ತಿದ್ದೆವು. ಈಗ ಚಿತ್ತಾಪುರಿಗೆ ಹೋಗಿ ಬಂದರೂ ಅಲ್ಲಿಂದೂ ನಾವು ಬರ್ತೀವಿ. ನಮಗೆ ಯಾವಾಗ ಬಂದೀವಿ ನಮಗೆಲ್ಲ ಒಳ್ಳೇದಾಗಿದೆ. ನನ್ನ ಇಬ್ಬರು ಮಕ್ಕಳು ಉಪನಯನ ಇಲ್ಲೇ ಆಗಿದೆ. ಎಲ್ಲರೂ ಇಷ್ಟು ಚಲೋ ಆಗ್ಯದ ಅಂದ್ರೆ ಪ್ರತಿ ವರ್ಷ ಅಂದ್ರೆ ನನ್ನ ಮಗ ಕೆನಡಾಕ್ಕೆ MS ಮಾಡ್ಲಿಕ್ಕೆ ಹೋಗಿದ್ದ. ಅವಾಗೇನು ಒಂದು ಸ್ವಲ್ಪ ತ್ರಾಸಾದ್ರೆ ಅಮ್ಮ ಕೊಂಚೂರು ಹನುಮಪ್ಪನ ಹೆಸರ ಮೇಲೆ ಅಭಿಷೇಕ ಕೊಡು, ಇಲ್ಲ ಅಂತಂದ್ರೆ ಒಂದು ತುಪ್ಪದ ದೀಪ ಹಚ್ಚಿಡು. ನಾ ಇವ್ರಿಗೆ ಇವ್ರಿಗೆ ಫೋನ್ ಮಾಡಿಬಿಡ್ತೀನಿ, ಅವ್ರು ನನ್ನ ಮಗನ ಹೆಸರ ಮೇಲೆ ಅಭಿಷೇಕ ಅದು ಮಾಡಿಬಿಡ್ತಾರೆ. ಇಷ್ಟು ಒಳಿತಾಗ್ತದೆ ಅಂದ್ರೆ ನೀವು ನಂಬಿದ್ರೆ 201% ಚಲೋ ಆಗ್ತದೆ. ಅಷ್ಟು ಗನ ಇದು ಮಾಡಿಬಿಡ್ತಾನ ಹನುಮಪ್ಪ. ಅದ್ರೊಳಗೇನು ನಿಮ್ಗೆ ಇದೇ ಇಲ್ಲ. ಆಮೇಲೆ ಇಲ್ಲಿದ್ದು ರಾಜಶೇಖರ್ ಮಲ್ಶೆಟ್ಟಿ ಅವರು ಸರ್ ಅವರಂತೂ ಭಾಳಷ್ಟು ಇದು ಮಾಡ್ತಾರೆ. ಅವರಿಗಂತೂ ದೇವ್ರು ಇಷ್ಟು ಕಾಪಾಡ್ತಾರೆ ಅಂದ್ರೆ ಅಷ್ಟು ಕಾಪಾಡ್ತಾನೆ. ಇಲ್ಲಿದ್ದರು ಎಲ್ಲರೂ ಹಾಗೆ ಯಾರ್ರಿ, ಒಬ್ಬರಂತಲ್ಲ, ಈ ಮ್ಯಾನೇಜರ್ ಇರ್ಬೋದು, ಎಲ್ಲರೂ ಹಾಗೆ ಮಾಡ್ತಾರೆ. ಯಾರಿಗೇನಿಲ್ಲ, ಒಂದು ಫೋನ್ ಮಾಡಿಬಿಟ್ರೆ ಪಾಪ ಅಭಿಷೇಕ ಮಾಡ್ತಾರೆ, ಇದು ಮಾಡ್ತಾರೆ. ಇಲ್ಲಿನ ಪೂಜಾರಿ ಅನ್ರಿ ಎಲ್ಲರೂ ಅಷ್ಟೇ, ಲಿಂಗಣ್ಣ ಅಂತ ಅವನು ಅಷ್ಟೇ ರೀ ಪಾಪ. ಎಲ್ಲರೂ ಭಾಳ ಇದರ್ಲಿಂದ ಮಾಡ್ತಾರೆ. ಹನುಮಪ್ಪನ್ ಇದೇ ಹಂಗದ. ಇಲ್ಲಿ ಬಂದವರಿಗೆ ಯಾರಿಗೆ ಏನು ತ್ರಾಸಿಲ್ಲ. ನನ್ನ ಮಗ ಯಾವಾಗಾದರೂ ನಿಮ್ಮ ಕನಸಿನಲ್ಲಿ ಹನುಮಪ್ಪ ಬಂದ ದರ್ಶನ ಕೊಟ್ಟಿದ್ದಾರಾ? ಅವ್ರಿಗೆ ಕನ್ನಡದವ್ರಿಗೆ ಕೇಳ್ತದೆ ಹಂಗಂತ ಏನಿಲ್ಲ, ಬಟ್ ಒಂದ್ಸಲ ಅನುಭವ ಆಗಿದೆ ಸರ್. ಮಾತಾಡಿ ಸರ್, ಒಂದ್ಸರ್ತಿ ನಾನು ಬಹಳ ಸರ್ತಿ ನಡ್ಕೋತ ಬರ್ತಿರ್ತೀನಿ ವಾಡಿಯಿಂದ. ಸೊ ಅವಾಗ ಬರೋ ಮುಂದಾಗ ಒಂದು ಸರ್ತಿ ನಂಗೆ ಒಬ್ಬರು ಮುದುಕ ಹಿಂಗೆ ನಡು ಬಂದು ನಂಗೆ ಮಳೆ ಬರ್ತಿದ್ರೆ ನಂಗೆ ಒಂದು ತಾರ್ಪೋಲಿನ ಹಾಕಿ ಇಷ್ಟು ಛತ್ರ ಟೈಪ್ ಕೊಟ್ಟರು. ಸ್ವಲ್ಪ ಛತ್ರ ನಂಗೆ ಕೊಟ್ಟು ನಾನು ಒಂದು ಸ್ವಲ್ಪನೂ ತೊಯ್ಲಿಲ್ಲ. ಮತ್ತು ಮಳೆ ನಿಂತು ಹೋದ್ಮೇಲೆ ಅವರು ನಂಗೆ ಕಾಣಿಸ್ಲಿಲ್ಲ. ಈ ನಾವು ಇಲ್ಲಿ ವಾಡಿಯಿಂದ ಕೊಂಚೂರು ಬರುವಾಗ ನೀವು ಗಮನಿಸಿದರೆ ರೈಟ್ ಸೈಡ್ ಎಲ್ಲ ಆಲ್ಮೋಸ್ಟ್ ಎಲ್ಲ ಕಡೆ ಹೊಲಗಳೇ ಅವ. ಎಲ್ಲಿ ಏನು ಹಿಂಗೆ ಹೋಗಲಿಕ್ಕೆ ಅಲ್ಲಿ ಅಷ್ಟು ಜಲ್ದಿ ಹೋಗಿ ಎಲ್ಲ ಇದು ಮಾಡಲಿಕ್ಕೆ ಏನೂ
ಇದಿಲ್ಲ, ಮನೆ ಅಲ್ಲಿ ಸ್ಥಳ ಅಲ್ಲಿ ಏನೂ ಇಲ್ಲ ಅಲ್ಲಿ. ಸೊ ನಂಗೆ ಭಾಳ ವಿಚಿತ್ರ ಅನಿಸ್ತದು. ಅವತ್ತಿನ ದಿನ ಅವರು ನಂಗೆ ಒಂದು ಮಾತಂದರು, ನಿಂಗೆ ಆಯ್ತು ದರ್ಶನ ಆಗ್ಬಿಡ್ತು ಅಂತ. ಇಲ್ಲಿ ಬಂದ್ಮೇಲೆ ನಂಗೆ ಅದು ಕೋತಿಗಳಂದ್ರೆ ಭಾಳ ಅಂಜಿಕೆ. ನಾವು ಹೊರಗಿನ ದರ್ಶನ ಮಾಡ್ಕೊಂಡು ಹೋಗ್ಬಿಟ್ಟೆ, ಒಳಗಿಂದ ಬಂದು ನಂಗೆ ದರ್ಶನ ಆಗಲೇ ಇಲ್ಲ. ಸೊ ನಂಗೆ ಎಲ್ಲರೂ ಬಾಕಿ ನಮ್ಮ ತಂದೆ ತಾಯಿ ಎಲ್ಲರೂ ಏನಂದ್ರೆ ಅಲ್ಲೇ ಹನುಮಪ್ಪ ಅಲ್ಲೇ ನಿಂಗೆ ನಡುವೆ ದರ್ಶನ ಕೊಟ್ಟು ಬಿಟ್ರು ಅಂತ ಅಂದುಬಿಟ್ರು. ತುಂಬ ಸಂತೋಷ ಆಯ್ತು ಅವತ್ತು. ಮತ್ತು ಕೆನಡಾಕ್ಕೆ ಯಾವಾಗ ಹೋಗ್ತೀರಾ ಸರ್ ವಾಪಸ್? ಚಿತ್ತಾಪುರ ತಾಲೂಕು ಕೊಂಚೂರಲ್ಲಿ ಹನುಮಾನ್ ಜಾತ್ರಾ ಮಹೋತ್ಸವ 26ರಂದು ಜರುಗಲಿದೆ. ಬಹಳ ವಿಜೃಂಭಣೆಯಿಂದ ಜರುಗುತ್ತೆ. ಅದು ಅನುಭವದ ಬಗ್ಗೆ ಮಾತು ಕೇಳಿದಾಗ ಇದು ಒಂದು ನನ್ನ ಸ್ವಂತ ಅನುಭವ. ಇದು ಮಾಲ್ಗಂಬ ಬಳಿಚಕ್ರ ಅಂತ ಯಾದಗಿರಿನಿಂದ ರಾಯಚೂರು ಹೋಗೋ ದಾರಿಯಲ್ಲಿದೆ ಬಳಿಚಕ್ರ. ಆವಾಗ ಮಾಲ್ಗಂಬ ತರಬೇಕಾದ್ರೆ ಒಂದು ಇನ್ಸಿಡೆಂಟ್ ಆಯಿತು. ಆವಾಗೇ ನನಗೆ ಹನುಮಂತೇವ್ರ ದರ್ಶನ ಕೊಟ್ಟನು. ಬೆಳಗ್ಗೆ 5 ಗಂಟೆಗೆ ನಾವು ಕ್ರೇನ್ ಒಯ್ದಿದ್ದೆವು, ಟಿಲ್ಲರ್ ಒಯ್ದಿದ್ದೆವು. ಇದೇ ಮಾಲ್ಗಂಬ ಗುಡ್ಡದಲ್ಲಿ ಕಟ್ ಮಾಡಿಟ್ಟಿದ್ರು ಅಷ್ಟೇ, ಅದು ಸಪ್ರೇಟ್ ಮಾಡಿದ್ದಿಲ್ಲ. ಇದ್ರ ಮೇಲೆ ಆಂಜನೇಯ ಕೂತಿದ್ದನು. ಬೆಳಗ್ಗೆ 5 ಗಂಟೆಗೆ ಒಬ್ಬನೇ ಆಂಜನೇಯ, ಸುತ್ತಮುತ್ತ ಎಲ್ಲಿ ಯಾರೂ ಇರಲಿಲ್ಲ. ಒಬ್ಬರು ಒಂದು ಇದು ಇರಬೇಕಾದ್ರೆ 16 ಜನ ಮಂಗಗಳು ಇರಬೇಕು. ಆದರೆ ಇದೇ ಮಾಲ್ಗಂಬ ಮೇಲೆ ಅವನು ಒಬ್ಬನೇ ಕೂತಿದ್ದನು. ಬರೀ ಬೆಳಗ್ಗೆ ಮುಂಜಾನೆ 5:15. ನನಗೆ ಕೂದಲೆಲ್ಲ ಈಗ ಹೇಳ್ತಾ ಇದ್ದೀನಿ, ಆದ್ರೂ ರೋಮಾಂಚನ ಆಗ್ತಾಯಿದೆ. ನನ್ನ ಕೂದಲು ನಿಗಿರ್ತಾ ನಾನು ಎದ್ದು ಇದಾಗ್ತಾ ಇದೆ. ಅದಕ್ಕೆ ಅನುಭವದ ಬಗ್ಗೆ ಮಾತ್ರ ನನಗೆ ತುಂಬ ಅನುಭವ ಇದೆ. ಮುಂಚೆ ನಾನು ಇದು ಜೀರ್ಣೋದ್ಧಾರ ಆದಮೇಲೆ ನನಗೇನು ಅನುಭವ ಇತ್ತು. ಈಗ ಹನುಮಂತೇವ್ರ ಶಕ್ತಿ ಕಳ್ಕೊಂಡಿದ್ದಾನೆ. ಯಾಕಂತಂದರೆ ಇದು ಗುಡಿ ಬೂಳಿಸಿಬಿಟ್ಟು ಮೂರ್ತಿ ತೆಗೆದುಬಿಟ್ಟು ಮತ್ತೆ ಸ್ಥಾಪನೆ ಮಾಡಿದ್ರು. ಮೋಸ್ಟ್ಲಿ ನಾನು ಬರ್ತಾ ಇರಲಿಲ್ಲ ಗುಡಿಗೆ ಹೇಳಬೇಕಂದ್ರೆ. ಇದು ಒಂದು ಅಜ್ಜಿ ಅವ್ರು ಏನು ಕೇಳಿದಿರೇನೋ ಇವ್ರು ನಿಂತು ಕೆಲಸ ಆಗುತ್ತೆ. ಮಾಲ್ಗಂಬ ರೆಡಿ ಮಾಡಿಟ್ಟಿದ್ದಾರೆ, ಆದರೂ ತರಬೇಕಾದ್ರೆ ಯಾರು ತರಬೇಕು? ಎಲ್ಲೋ ಒಂದು ಏನು ಕೇಳಿದ್ದಾರೆ, ಇಲ್ಲ ರಾಜಶೇಖರ್ ನಿಂತು ಕೆಲಸ ಆಗುತ್ತೆ, ಏನೋ ನಾನು ಅಷ್ಟು ದೊಡ್ಡವನಲ್ಲ, ಶಕ್ತಿ ಮೀರಿ ಪ್ರಯತ್ನ ಮಾಡ್ತೀನಿ ಅಂತ ಹೋಗಿ ತಂದದ್ದು ಅನುಭವ ನನಗಿದೆ. ಪೊಲೀಸ್ ಅದ್ರಾಗೂ ಇಲ್ಲಿಗಲ್ಲಿ ಪ್ರಾಬ್ಲಮ್ ಆಯಿತು, ಆದರೂ ಅವನು ಪಾರು ಮಾಡಿದ್ದಾನೆ. ಸಾಯಂಕಾಲವರೆಗೂ ಇಲ್ಲಿ ತಂದಿದ್ದೆವು. ಅಷ್ಟೇ ಹೇಳಬೇಕಂದ್ರೆ ಅನುಭವದ ಬಗ್ಗೆ ಇದು. ಸರ್ ನಿಮ್ಮ ಹೆಸರು ಸರ್? ಪಾಂಡುರಂಗ ಕುಲಕರ್ಣಿ. ರಾಜಶೇಖರ್ ಮಠಪತಿ, ಖಜಾನ್ಸಿ ಕೊಂಚ ಇದು टेम्पल ट्रस्ट। मेरा नाम हनुमान दास ओझा, शाहबाद प्रॉपर। मेरे को 8 साल हो गया इधर कंचूर मंदिर में सेवा करने का मौका। मैनेजर का, व्यवस्थापक, जो भी भक्त लोग आते हैं सब उनकी सेवा करना, सब करना मेरी जवाबदारी है। और ये 8 साल के अंदर मेरे को बजरंगबली का इतना अनुभव हो गया है कि मैं बोल नहीं सकता, उसका कुछ बखान भी नहीं कर सकता मैं, वो मेरे को ही मालूम है। और बाकी जो भी दूर दूर से इधर लोग आते हैं, हैदराबाद, सोलापुर, गुलबर्गा, रायचूर, यादगीर, बीजापुर, सुरपुर, शाहपुर, बॉम्बे, बेंगलुरु, हर स्टेट से, तेलंगाना, महाराष्ट्र, कर्नाटका, तमिलनाडु, सब स्टेट से इधर आते हैं, भगवान का दर्शन करते सर हैं। पहले मंदिर जो पुराना था, हाँ, वो पुराना मंदिर, हाँ। तो उसमें क्या पावर ज़्यादा है कि इसमें पावर ज़्यादा? जो नया बनाया आप, नया कंस्ट्रक्शन बनाए, जो पहले के जो था सर वो बहुत खूबसूरत था। आप कैसे? नहीं साहब, जो भी पहले का जो था उसमें कुछ चेंजेस नहीं, उसको भी पावर उतना ही था। अभी के भी उसको पावर उतना ही है। प्रतिष्ठापना और उसकी और पावर हो गया। और जो भी भक्त लोग परगांव से आते हैं उनकी मन की इच्छा पूरी 200% पूरी होके जाती है। सर वो गर्भगुड़ी जो पहले का था, मैं देखा था पहले, आज से 15 साल पहले मैं देखा था, वो गर्भगुड़ी वही है क्या? उसको डैमेज करे आप? नहीं, वही है, उसी के ऊपर, उसके ऊपर करे सर, पर उससे कोई डैमेज नहीं करे? नहीं, कुछ नहीं, तो खाली निर्माण चौपीर करे, चौतरफ करे सर। शुक्रिया सर।